ಸೊ ಬ್ರೈನ್ ಯೋಗ ಮಾಡಿದಾಗ್ಲೂ ಅವಾಗ ಬ್ರೈನ್ ಲೈಟ್ಸ್ ಅಪ್ ಟಂಗ್ ಅಂತ ಲಿಟ್ರಲಿ. ಅದೇ ಮಾಡೋಣ ಬನ್ನಿ. Rebooting the brain. ಪಟಾಕಿ ಮಾರ್ನಿಂಗ್ ಶ್ರುತಿ. ಇವತ್ತು ಅಷ್ಟಾಂಗ ಯೋಗದ ಮೊದಲನೇ ಅಂಗ ಬಗ್ಗೆ ಮಾತಾಡೋಣ. ಯಮ ಅಂದ್ರೆ ಎಥಿಕಲ್ ಡಿಸಿಪ್ಲಿನ್. ಅದು ನಮ್ಮ ಬ್ರೈನ್ ಒಂದು ಸೋಷಿಯಲ್ ಕಂಪಾಸ್ ಅಂತ, ಸೋಷಿಯಲಿ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ ನಾವು. ಅದಂದ್ರೆ ಏನು? ಇವಾಗ ಚಿಂಪ್ಯಾನ್ಸಿ ತಲೆ ನೋಡಿದ್ರೆ ಆ ಫೋರ್ ಹೆಡ್ ಸ್ವಲ್ಪ ಸ್ಲಾಂಟ್ ಜಾಸ್ತಿ ಇರುತ್ತೆ. ನಮ್ ಹ್ಯೂಮನ್ ಬೀಯಿಂಗ್ಸ್ ಸ್ಲಾಂಟ್ ಸ್ವಲ್ಪ ಮುಂದೆ ಬಂದಿದೆ. ಯಾಕೆ ಅಂದ್ರೆ ನಮ್ಗೆ ದೇವರು ಒಂದು ಎಕ್ಸ್ಟ್ರಾ ಫ್ರಂಟ್ ಪೋರ್ಷನ್ ಆಫ್ ದ ಬ್ರೈನ್ ಕೊಟ್ಟಿದ್ದಾರೆ. ಅದ್ರ ಹೆಸರು ಫ್ರಾಂಟಲ್ ಲೋಬ್ ಅಂತ. ಫ್ರಾಂಟಲ್ ಲೋಬ್ ಇಸ್ ವಾಟ್ ಮೇಕ್ಸ್ ಅಸ್ ಮೋರ್ ಸೋಷಿಯಲ್ ದೆನ್ ಅದರ್ ಅನಿಮಲ್ಸ್. ಆ ಫ್ರಾಂಟಲ್ ಲೋಬ್ ಅಲ್ಲಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಆಮೇಲೆ ಆಂಟಿರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅಂತ ಎರಡು ಜಾಗ ಇದೆ. ಎಮೋಷನಲ್ ರೆಗ್ಯುಲೇಷನ್ ಆಗ್ಲಿ, ಎಂಪತಿ, ಹೆಂಗೆ ನಾವು ವಿ ಕ್ಯಾನ್ ಬಿ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಮಾಡ್ಲಿಕ್ಕೆ ಭಾರಿ ಇಂಪಾರ್ಟೆಂಟ್ ಅದು. ಸೊ ನಾವು ಮೋಸ ಮಾಡಿದ್ರೆ ನಮ್ಮ ಮುಂದೆ ಬರಕಾಗದ ಅಂತ ಪಿಕ್ಚರ್ ಎಲ್ಲ ತೋರಿಸ್ತಾರೆ, ಸಾಕಷ್ಟು ಕಡೆ ತೋರಿಸ್ತಾರೆ. ಅದು ತಪ್ಪದು. ಟ್ರೂತ್ಫುಲ್ ಆಗಿದ್ದು ಕದ್ದು ಗಿದ್ದು ಏನು ಮಾಡದೆ ಎಲ್ಲ ಮಾಡರೇಷನ್ ಇಟ್ಕೊಂಡು ನಾವು ಕಾಮಾಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಅಂಗನ ಬ್ರೈನ್ ಅಲ್ಲಿ ಜಗಳ ಆಗ್ತಾ ಇರುತ್ತೆ ನೋಡಿ. ಯಾವಾಗ್ಲೂ ಆ ಕಾರ್ಟೂನ್ ತೋರಿಸುತ್ತೆ ನೋಡಿ, ಒಂದು ಒಳ್ಳೆಯವನು ಒಂದು ಕೆಟ್ಟ ಒಂದು ತಲೆಯಲ್ಲಿ ಅವ್ರು ಜಗಳ ಮಾಡ್ತಾ ಇರ್ತಾರೆ. ಆ ಕಾನ್ಫ್ಲಿಕ್ಟ್ ನ, ಆ ಶಾರ್ಟ್ ಸರ್ಕ್ಯೂಟ್ ನ ಮಾಡ್ಯುಲೇಟ್ ಮಾಡ್ಬೇಕು. ಮಾಡ್ಯುಲೇಟ್ ಮಾಡಿದ್ರೆ ಏನಾಗುತ್ತೆ, ನಮ್ದು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ ಕಾರ್ಟಿಸಾಲ್ ಕಮ್ಮಿ ಆಗುತ್ತೆ. ಅವಾಗ BP ಕಮ್ಮಿ ಇರುತ್ತೆ, ಶುಗರ್ ಕಮ್ಮಿ ಇರುತ್ತೆ, ಬಾಡಿ ಕಾಮ್ ಆಗಿರುತ್ತೆ. ಇನ್ ಶಾರ್ಟ್ ಈ ಅಂಗ ನಾವು ಯಮನ ಫಾಲೋ ಮಾಡಿದ್ರೆ ಎಥಿಕಲ್ ಲಿವಿಂಗ್ ಈಸ್ ಗುಡ್ ಫಾರ್ ಯೋರ್ ಬ್ರೈನ್. Rebooting the brain.